ಹಲೋ ಸ್ನೇಹಿತರೆ, ನಮ್ಮ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ಗೀತಾ. ವಯಸ್ಸು 26. ಮದುವೆಯಾಗಿ 3 ವರ್ಷಗಳಾಗಿತ್ತು. ಮಕ್ಕಳಾಗಿರಲಿಲ್ಲ. ಎಲ್ಲರೂ ಗಂಡನ ಮೇಲೆ ಅಪವಾದ ಹೊರಿಸುತ್ತಿದ್ದರು. ಆದರೆ ಗಂಡ ತನ್ನಿಂದ ಸಾಧ್ಯವಾದಷ್ಟು ಮಾಡುತ್ತಿದ್ದರು. ನನ್ನ ಗಂಡ ಒಂದು ದಿನ ಈ ವಿಷಯವನ್ನ ತನ್ನ ಗೆಳೆಯನಿಗೆ ಹೇಳಿದ. ಗೆಳೆಯೊಬ್ಬ ಉತ್ತಮ ಡಾಕ್ಟರ್ನ ವಿಷಯ ಹೇಳಿದ. ಅವರೊಬ್ಬ ಸ್ತ್ರೀರೋಗ ತಜ್ಞ. ಹೆಸರು ಬಾಲರಾಜ್. ಗಂಡನ ಗೆಳೆಯನ ಮಾತಿನಂತೆ ನಾವು ಮರುದಿನ ಬೆಳಗ್ಗೆ ಆ ಆಸ್ಪತ್ರೆಗೆ ಹೋದೆವು. ರೋಗಿಗಳ ಒಂದು ದೊಡ್ಡ ಸಾಲೆ ನಿಂತಿತ್ತು. 2 ಗಂಟೆ ಕಾದು ಕುಳಿತು ಕೊನೆಗೂ ನಮ್ಮ ಸರದಿ ಬಂತು. ನಾನು ಮತ್ತು ಗಂಡ ಇಬ್ಬರು ಡಾಕ್ಟರ್ನ ರೂಮ್ಗೆ ಹೋದೆವು. ನಮ್ಮ ಸಮಸ್ಯೆಯನ್ನ ವಿವರಿಸಿದೆವು. ಸರಿ, ನಾನು ಚೆಕ್ ಮಾಡುತ್ತೇನೆ, ನೀವು ಹೊರಗೆ ಕುಳಿತುಕೊಳ್ಳಿ ಎಂದು ಗಂಡನನ್ನ ಹೊರಗೆ ಕಳುಹಿಸಿದರು. ಡಾಕ್ಟರ್ ನನ್ನನ್ನು ನುಂಗಿಬಿಡುವಂತೆ ನೋಡುತ್ತಿದ್ದರು. ನನಗೆ ಒಳಗೊಳಗೆ ಭಯ ಆರಂಭವಾಯಿತು. ನನ್ನನ್ನು ಬೆಡ್ ಮೇಲೆ ಮಲಗಲು ಹೇಳಿದರು. ನಾನು ಮಲಗಿದೆ. ಡಾಕ್ಟರ್ ನನ್ನ ಕಾಲನ್ನು ಅಗಲಿಸಿ ನನ್ನ ತುಲ್ಲಿನೊಳಗೆ 2 ಬೆರಳನ್ನು ಹಾಕಿ ಕೇಳಿದರು, ನಿನ್ನ ಗಂಡನ ಗೂಟ ಹೋಗುವಾಗ ಟೈಟ್ ಇರುತ್ತಾ ಇಲ್ಲ ಲೂಸ್ ಇರುತ್ತಾ? ಟೈಟ್ ಇರುತ್ತೆ ಎಂದೆ. ಗಂಡನ ಗೂಟ ಹೋಗುವಾಗ ರಕ್ತ ಬಂದಿದೆಯಾ? ಅದು ಗೊತ್ತಿಲ್ಲ ಡಾಕ್ಟರ್ ಅಂದೆ. ನಿನ್ನ ತುಲ್ಲಿನೊಳಗಿನ ನರ ತುಂಬಾ ವೀಕ್ ಆಗಿದೆ, ಆದ್ದರಿಂದ ನಿನಗೆ ಮಗುವಾಗುತ್ತಿಲ್ಲ ಎಂದರು. ನನಗೆ ಶಾಕ್ ಆಯಿತು. ಈ ಜನ್ಮದಲ್ಲಿ ನನಗೆ ಮಗು ಆಗಲ್ವೋ ಎಂಬ ಚಿಂತೆ ಶುರುವಾಯಿತು. ಅದಕ್ಕೇನು ಮಾಡೋದು ಡಾಕ್ಟರ್ ಅಂತ ಕೇಳಿದೆ. ನಿನ್ನ ಗಂಡನ ಗೂಟ ಚಿಕ್ಕದಿರಬೇಕು ಅನಿಸುತ್ತೆ, ಆದ್ದರಿಂದ ನಿನ್ನ ತುಲ್ಲಿನ ನರ ವೀಕ್ ಆಗಿದೆ. ನಿನ್ನ ಗಂಡನ ಗೂಟ ಇಷ್ಟು ದಪ್ಪ ಇದೆ ಅಂತ ಕೇಳಿದರು. ಎಷ್ಟು ಅಂತ ಕೇಳಿದೆ. ಇಲ್ಲಿ ನೋಡು, ಇಷ್ಟು ದಪ್ಪ ಇದೆ ಅಂತ ತನ್ನ ಗೂಟವನ್ನ ತೋರಿಸಿದರು. ಡಾಕ್ಟರ್, ಏನಿದು? ನಾನೇನು ವೇಷಿ ಅಂದುಕೊಂಡ್ರಾ? ಯಾಕೆ ನೀವು ಹೀಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ನಿನಗೆ ಮಗು ಬೇಕಾ ಬೇಡ್ವಾ? ಮಗು ಇಲ್ಲ ಅಂದ್ರೆ ಸಮಾಜ ನಿನ್ನನ್ನ ಬಂಜೆ ಅಂತ ಹೀಯಾಳಿಸುತ್ತೆ. ನಾನು ಮಾಡುತ್ತಿರೋದು ಟ್ರೀಟ್ಮೆಂಟ್ನ ಒಂದು ಭಾಗ. ಇಲ್ಲಿ ನಾಚಿಕೆ, ಮಾನ, ಮರ್ಯಾದೆ ಅಂತ ಅಂಜುತ್ತಾ ಇದ್ದರೆ ನಿನಗೆ ಮಕ್ಕಳಿಲ್ಲದಾಗುತ್ತೆ ಅಂತ ಹೇಳಿದರು. ನನಗೆ ಭಯ ಆಯಿತು. ನನಗೆ ಹೇಗಾದರೂ ಮಗು ಬೇಕು ಅಂದೆ. ಸರಿ, ಹಾಗಾದರೆ ಇದನ್ನು ಮುಟ್ಟಿ ನೋಡಿ ಹೇಳು ಎಂದು ಗೂಟವನ್ನು ನನ್ನ ಕೈಗೆ ಇಟ್ಟರು. ನನಗೆ ಮೊದಲು ಅಸಹ್ಯ ಎನಿಸಿತು. ನಂತರ ಧೈರ್ಯ ಮಾಡಿ ಕೈಯಲ್ಲಿ ಹಿಡಿದುಕೊಂಡೆ. ಡಾಕ್ಟರ್ನ ಗೂಟ ನನ್ನ ಗಂಡನ ಗೂಟದ 2ರಷ್ಟಿತ್ತು. ಡಾಕ್ಟರ್ ನೋಡೋಕೆ ಬೆಳ್ಳಗಿದ್ದರು, ಆದರೆ ಡಾಕ್ಟರ್ನ ಗೂಟ ಕಡು ಕಂದು ಬಣ್ಣದಲ್ಲಿತ್ತು. ಇಷ್ಟು ದಪ್ಪ ಇಲ್ಲ ಡಾಕ್ಟರ್ ಅಂದೆ. ನೋಡು ಗೀತಾ, ಇದುವೇ ಸಮಸ್ಯೆ. ನಿನ್ನ ತೂತಿಗೆ ಬೇಕಾದಷ್ಟು ದೊಡ್ಡ ಗೂಟ ನಿನ್ನ ಗಂಡನದಲ್ಲ. ಆದ್ದರಿಂದ ಮೊದಲು ನಿನ್ನ ತುಲ್ಲಿನ ನರವನ್ನ ಮೊದಲು ಸರಿಪಡಿಸಬೇಕು. ಆಮೇಲೆ ಗಂಡನಿಂದ ದಂಗಿಸಿಕೊಂಡರೆ ಸರಿ ಹೋಗುತ್ತೆ ಎಂದರು. ಆಯಿತು ಡಾಕ್ಟರ್, ಏನು ಬೇಕೋ ಅದನ್ನು ಮಾಡಿ ಎಂದೆ. ಸರಿ, ಮಲಗಿರು, ನಾನು ಸರಿ ಮಾಡ್ತೀನಿ ಅಂದ. ಆದರೆ ಇಲ್ಲಿ ನಡೆಯೋದನ್ನ ಯಾರಿಗೂ ಹೇಳಬಾರದು. ಇದು ನಮ್ಮಿಬ್ಬರ ಮಧ್ಯೆ ಇರುವ ವಿಷಯ. ಸರಿ ಡಾಕ್ಟರ್ ಅಂದೆ. ನನ್ನ ತುಲ್ಲಿನ ಪೂರ್ತಿ ಕೂದಲಿನಿಂದ ತುಂಬಿಕೊಂಡಿತ್ತು. ಡಾಕ್ಟರ್ ಖುದ್ದು ನನ್ನ ಶಾಟವನ್ನ ಬೋಳಿಸಿದರು. ಚಿನ್ನ, ನಿನ್ನ ತುಲ್ಲನ ನೆಕ್ಕಲ ಅಂದರು. ಸರಿ, ನೆಕ್ಕು ಅಂದೆ. ಡಾಕ್ಟರ್ ನನ್ನ ತುಲ್ಲಿಗೆ ಮುತ್ತಿಟ್ಟು ನೆಕ್ಕಲಾರಂಭಿಸಿದರು. ನನ್ನ ತುಲ್ಲಿನಿಂದ ರಸ ಬರಲಾರಂಭಿಸಿತು. ಡಾಕ್ಟರ್ ನನ್ನ ತುಲ್ಲಿನ ರಸವನ್ನು ನೆಕ್ಕುತ್ತಿದ್ದರು. ನಾನು ಸುಖ ತಡೆಯಲಾಗದೆ ಎನ್ನುತ್ತಿದ್ದೆ. ನನ್ನ ಮೊಲೆಗಳನ್ನು ನೋಡಿ, ಇದು ಕಣೆ ಮೊಲೆ ಅಂದರೆ, ಇಷ್ಟು ದೊಡ್ಡದಿರಬೇಕು ಮೊಲೆಗಳು ಎಂದರು. ನನ್ನ ಮೊಲೆಯ ತೊಟ್ಟುಗಳನ್ನು ಚೀಪುತ್ತಿದ್ದರು. ಸುಖ ತಡೆಯಲಾಗುತ್ತಿರಲಿಲ್ಲ. ನಾನು ಎನ್ನುತ್ತಿದ್ದೆ. ನನ್ನ ಪೂರ್ತಿ ಬಟ್ಟೆಯನ್ನು ಬಿಚ್ಚಿ ಕುಂಡಿಗಳನ್ನು ಸವರುತ್ತಾ ತೂತಿಗೆ ಬೆರಳಿನಿಂದ ಲೂಬ್ರಿಕೆಂಟ್ ಹಚ್ಚಿದರು. ನಾನೇನೋ ಮೆಷಿನ್ ಹಾಕಿ ಚೆಕ್ ಮಾಡುತ್ತಾರೇನೋ ಅಂದುಕೊಂಡೆ. ಆದರೆ ಡಾಕ್ಟರ್ ನನ್ನ ತುಲ್ಲಿಗೆ ಜೆಲ್ ಹಚ್ಚಿ ಅವರ ಕರಿಗೂಟವನ್ನು ಮೆಲ್ಲಗೆ ನನ್ನ ತುಲ್ಲಿನೊಳಗೆ ಹಾಕಿದರು. ನನ್ನ ತೂತು ತುಂಬಾ ಸಣ್ಣದು. ನಾನು ಜೋರಾಗಿ ಕಿರುಚಿಕೊಂಡೆ. ಒಮ್ಮೆ ಜೋರಾಗಿ ಹೂ ಎಂದು ದೂಡಿದಾಗ ಅವರ 7 ಇಂಚಿನ ಗೂಟ ನನ್ನ ತೂತನ್ನು ಹರಿದು ಒಳಗೆ ಹೋಯಿತು. ಡಾಕ್ಟರ್ನ 7 ಇಂಚಿನ ಗೂಟ ಒಳಗೆ ಹೋದಾಗ ನನ್ನ ತುಲ್ಲು ಹರಿದು ರಕ್ತ ಬರುತ್ತಿತ್ತು. ನಾನು ಜೋರಾಗಿ ಕಿರುಚಿದೆ. ಗಂಡನ ಗೂಟ ಸಣ್ಣದಿದ್ದರಿಂದ ನನ್ನ ಕನ್ಯಾಪುರಿ ಹರಿಯದೆ ಹಾಗೇ ಇತ್ತು. ಡಾಕ್ಟರ್ ನನ್ನ ಕಾಲುಗಳನ್ನು ಎತ್ತಿ ಅವರ ಭುಜದಲ್ಲಿಟ್ಟು ಗೂಟಕ್ಕೆ ಎಂಜಲು ಸವರಿ ತೂತಿನೊಳಗೆ ಹಾಕುತ್ತಿದ್ದರು. ಡಾಕ್ಟರ್ನ 7 ಇಂಚಿನ ಕರಿಗೂಟ ಒಳಗೆ ಹೊರಗೆ ಹೋಗಿ ಬರುತ್ತಿತ್ತು. ನನ್ನ ತೂತಿನಿಂದ ಬಿಳಿ ರಸ ಹೊರ ಬರಲಾರಂಭಿಸಿತು. ಡಾಕ್ಟರ್ನ ಗೂಟ ನನ್ನ ತುಲ್ಲಿನ ತುಪ್ಪದಿಂದ ಲೇಪನ ಮಾಡಿದ ಹಾಗಿತ್ತು.
ಡಾಕ್ಟರ್ ದೆಂಗುವಾಗ ಪಚಕ್ ಪಚಕ್ ಅಂತ ಶಬ್ದ ಬರುತ್ತಿತ್ತು. ಗಂಡ ನನ್ನ ಹೆಂಡತಿಗೆ ಟ್ರೀಟ್ಮೆಂಟ್ ಕೊಡುತ್ತಿದ್ದಾರೆ, 3 ತಿಂಗಳಲ್ಲಿ ಮಗು ಆಗುತ್ತೆ ಅನ್ನೋ ಆಸೆ ಇಟ್ಟುಕೊಂಡು ಹೊರಗೆ ಕುಳಿತಿದ್ದ. ಡಾಕ್ಟರ್ 15 ನಿಮಿಷ ದೆಂಗಿ ರಸವನ್ನ ನನ್ನ ತುಲ್ಲಿನೊಳಗೆ ಚೆಲ್ಲಿದರು. ನಾನು ಬೇಗ ಎದ್ದು ನಿಂತೆ. ನನ್ನ ತುಲ್ಲಿನಿಂದ ಗೂಟದ ರಸ ಹೊರಬರ್ತಿತ್ತು. ನಾನು ನನ್ನ ತುಲ್ಲನ್ನು ಉಜ್ಜಿಕೊಂಡು ಬಟ್ಟೆ ಹಾಕಿ ಹೊರಡಲು ನಿಂತೆ. ಡಾಕ್ಟರ್ ಗಂಡನ ಕರೆದರು. ನೋಡಿ ಯಜಮಾನರೇ, ನಿಮ್ಮ ಹೆಂಡತಿಗೆ ಸ್ವಲ್ಪ ಸಮಸ್ಯೆ ಇದೆ, ಅದು ಸರಿ ಹೋಗುವವರೆಗೂ ನಾನು ಹೇಳಿದಾಗ ಇಲ್ಲಿಗೆ ಬರಬೇಕು ಅಂದರು. ಸರಿ ಡಾಕ್ಟರ್ ಎಂದು ಅಲ್ಲಿಂದ ಮನೆಗೆ ಬಂದೆವು. ನನಗೆ ತುಲ್ಲಿನ ನೋವು ತಡೆಯಲಾಗುತ್ತಿರಲಿಲ್ಲ. ಡಾಕ್ಟರ್ ರಾತ್ರಿಯೆಲ್ಲ ಕರೆ ಮಾಡಿ ಕಾಮದ ವಿಷಯ ಮಾತಾಡಿ ನನ್ನನ್ನು ಉದ್ರೇಕಿಸುತ್ತಿದ್ದರು. ಚಿನ್ನ, ನಿಂಗೆ ನನ್ನ ಮಗು ಬೇಕಾ ಇಲ್ಲ ನಿನ್ನ ಗಂಡನ ಮಗು ಬೇಕಾ? ಡಾಕ್ಟರ್ನ ಗೂಟ ಹೋದ ಮೇಲೆ ಗಂಡನ ಗೂಟ ಹಾಕಿದಾಗ ಏನೂ ಮಜಾ ಸಿಗುತ್ತಿರಲಿಲ್ಲ. ಅದಕ್ಕೆ ನಾನು ನಿಮ್ಮ ಮಗು ಸಾಕು ಅಂದೆ. ನನ್ನ ಚಿನ್ನ, ನಾಳೆ ಬಾ, ನಾಳೆ ರಸ ತುಂಬಿಸಿದರೆ ಖಂಡಿತ ಮಗು ಆಗುತ್ತೆ. ಆದರೆ ಒಂದು ಕೆಲಸ ಮಾಡು, ಇವತ್ತು ರಾತ್ರಿ ನಿನ್ನ ಗಂಡನನ್ನು ದೆಂಗಲು ಹೇಳು, ರಸ ಒಳಗೆ ಹೋಗದಂತೆ ನೋಡಿಕೊ, ನಾಳೆ ನಾನು ರಸ ತುಂಬಿಸುತ್ತೀನಿ ಅಂದರು. ಆಯಿತು ಡಾಕ್ಟರ್ ಅಂದೆ. ಮರುದಿನ ಬೆಳಗ್ಗೆ ನೀಟಾಗಿ ಕ್ಲೀನ್ ಶೇವ್ ಮಾಡಿಕೊಂಡು ಡಾಕ್ಟರ್ನ ಬಳಿ ಹೋದೆ. ಬಾಯ್ರೆ ಚಿನ್ನ, ನಿನಗೋಸ್ಕರ ಕಾಯುತ್ತಿದ್ದೆ ಎಂದರು. ನನಗೆ ಅವರ ಮೊದಲ ಶಾಟ್ ತುಂಬಾ ಇಷ್ಟ ಆಗಿತ್ತು. ಇನ್ನೊಂದು ಸಲ ಯಾವಾಗ ಕೇಳಿಸಿಕೊಳ್ಳಲಿ ಎಂದು ಕಾತರದಿಂದಿದ್ದೆ. ಡಾಕ್ಟರ್ನ ರೂಮಿಗೆ ಹೋಗುತ್ತಿದ್ದಂತೆ ಡಾಕ್ಟರ್ ಬೆತ್ತಲಾಗಿ ಗೂಟವನ್ನ ಕೈಯಲ್ಲಿ ಹಿಡಿದು ಸವರುತ್ತಿದ್ದರು. ನನ್ನನ್ನ ಬೆಡ್ ಮೇಲೆ ಮಲಗಲು ಹೇಳಿದರು. ಚಿನ್ನ, ನಿನ್ನ ತೂತು ಇದೆಯಲ್ಲ, ಸೂಪರ್ ಕಣೆ. ಇಂತಹ ತೂತು ಸಿಕ್ಕಿದವನ ಭಾಗ್ಯ. ಇಷ್ಟು ಸುಂದರವಾಗಿರೋ ತೂತು ನಾನು ನೋಡೇ ಇಲ್ಲ. ಸರಿ ಚಿನ್ನ, ನಾನು ನಿನ್ನ ತುಳ್ಳನ್ನ ಒಮ್ಮೆ ನೆಕ್ಕಲ? ನೆಕ್ಕಿ ಎಂದೆ. ಹೇಳಿದ್ದೇ ತಡ. ನನ್ನ ಕಾಲನ್ನ ಅಗಲಿಸಿ ತುಳ್ಳನ ನೆಕ್ಕಿ ರಸ ಹೀರಿದರು. ನನ್ನ ತುಳ್ಳನ ಅಗಲಿಸಿ ನಾಲಗೆಯಿಂದ ಉದ್ರೇಕಿಸಿದರು. ನನ್ನ ತುಲ್ಲಿನಿಂದ ರಸ ಚಿಮ್ಮಿ ಹೊರಬಂತು. ಡಾಕ್ಟರ್ ಮತ್ತೊಮ್ಮೆ ಕಾಲನ್ನ ಅಗಲ ಮಾಡಿ ನನ್ನ ತೂತಿನೊಳಗೆ ಅವರ ಗೂಟವನ್ನ ಹಾಕಿದರು. ನಾನು ಎನ್ನುತ್ತಾ ಸುಖ ಅನುಭವಿಸಿದೆ. ಡಾಕ್ಟರ್ ಬರೋಬ್ಬರಿ 15 ನಿಮಿಷ ದೆಂಗಿ ರಸವನ್ನ ನನ್ನ ತುಲ್ಲಿನ ಆಳದಲ್ಲಿ ಚೆಲ್ಲಿದರು. ಅರ್ಧ ಗಂಟೆ ಕಳೆದು ಮಂಡಿಯೂರಿ ನೆಲದ ಮೇಲೆ ಕುಳಿತುಕೋ ಎಂದರು. ನಾನು ಮಂಡಿಯೂರಿ ನೆಲದ ಮೇಲೆ ಕುಳಿತೆ. ಏನು ವಿಷಯ ಅಂತ ತಿಳಿಯುವಷ್ಟರಲ್ಲಿ ಡಾಕ್ಟರ್ ಅವರ ಗೂಟವನ್ನ ನನ್ನ ಬಾಯಿಗೆ ಹಾಕಿ ಚೆನ್ನಾಗಿ ದೆಂಗಿ ಇನ್ನೊಮ್ಮೆ ಬಾಯಿ ತುಂಬ ರಸ ತುಂಬಿಸಿದರು. ಹೀಗೆ ನಾನು ಬಾಯಲ್ಲೂ ತೂತಿನಲ್ಲೂ ರಸ ತುಂಬಿಸಿಕೊಂಡೆ. ಇದು ನಾನು ನನ್ನ ಜೀವನದಲ್ಲಿ ಅತಿ ಹೆಚ್ಚು ಸುಖ ಪಡೆದ ದಿನಗಳಾಗಿದ್ದವು ಅವು. ಹೀಗೆ ನಾನು ಅವರ ಮಗುವಿಗೆ ತಾಯಿಯಾದೆ. ಪಾಪ ನನ್ನ ಗಂಡ ಅವರ ಮಗು ಎಂದು ಖುಷಿಯಿಂದ ಇದ್ದಾರೆ. ನಾನು 2 ದಿನಕ್ಕೊಮ್ಮೆ ಹೋಗಿ ದೆಂಗಿಸಿಕೊಂಡು ಬರುತ್ತೇನೆ. ಗಂಡ ಎಂದಿನಂತೆ ಪ್ರತಿದಿನ ಕೇಯುತ್ತಾನೆ. ಆದರೆ ಡಾಕ್ಟರ್ನ ಆ ಗೂಟದ ರುಚಿಯೇ ಬೇರೆ.